ಕಿಶೋರ ಭಾರತದ 3ನೇ ಅಧ್ಯಾಯ ವಿದ್ಯೆ ಕಲಿಕೆಗೆ ಮೇಲಾರು ಕೀಳಾರು. ಇದರ 3ನೇ ಉಪ ಅಧ್ಯಾಯ ಪಾಂಡವರ ಹೆಗ್ಗಳಿಕೆ. ಪಾಂಡವರು ಮತ್ತು ಕೌರವರು ದ್ರೋಣರ ಬಳಿ ವಿದ್ಯಾಭ್ಯಾಸ ಮುಂದುವರಿಸಿದರು. ದ್ರೋಣರ ಮಗ ಅಶ್ವತ್ಥಾಮ ಕೂಡ ತಂದೆಯ ಬಳಿ ವಿದ್ಯೆ ಕಲಿತ. ಅರ್ಜುನ ಧನುರ್ವಿದ್ಯೆಯಲ್ಲಿ ವಿಶಾರದನಾದಂತೆ ಭೀಮ, ದುರ್ಯೋಧನರು ಗದಾಯುದ್ಧದಲ್ಲಿ ನಿಷ್ಣಾತರಾದರು. ಯುಧಿಷ್ಠಿರ ರಥಿಕರಲ್ಲಿ, ಅಂದರೆ ರಥದಲ್ಲಿ ಕುಳಿತು ಯುದ್ಧ ಮಾಡುವರಲ್ಲಿ ನಿಸ್ಸೀಮ ಅನಿಸ್ಕೊಂಡ. ದ್ರೋಣರ ಮಗ ಅಶ್ವತ್ಥಾಮ ಶಸ್ತ್ರವಿದ್ಯೆಯಲ್ಲಿ, ನಕುಲ ಸಹದೇವರು ಖಡ್ಗವಿದ್ಯೆಯಲ್ಲಿ ಪರಿಣಿತರಾದರು. ಈ ಅದಮ್ಯವಾದ ಬಲ, ಅಪರಿಮಿತ ಉತ್ಸಾಹ, ಕುಶಾಗ್ರ ಬುದ್ಧಿ, ಮನಸ್ಸಿನ ಏಕಾಗ್ರತೆ, ನಿರಂತರ ಅಭ್ಯಾಸ ಇವೆಲ್ಲವುಗಳಿಂದ ಕೂಡಿದ ಅರ್ಜುನ ಅತಿರಥ ಆದ. ಅವನ ಕೀರ್ತಿ ದೇಶ ವಿದೇಶಗಳಲ್ಲಿ ಹರಡಿತು. ಅವನಲ್ಲಿದ್ದಷ್ಟು ವಿದ್ಯಾಸಕ್ತಿ, ಅವನಿಗಿದ್ದಷ್ಟು ಗುರುಭಕ್ತಿ ಇತರರಲ್ಲಿ ಇರುವುದು ತುಂಬ ಅಪರೂಪ. ದ್ರೋಣರ ವಿಶಾಲವಾದ ಶಿಷ್ಯ ಸಮೂಹದಲ್ಲಿ ಅತಿರಥನಾದವನು ಅರ್ಜುನನೊಬ್ಬನೇ. ಅತಿರಥ ಅಂದರೆ 60,000 ಶತ್ರುಗಳೊಡನೆ ಒಂದೇ ಕಾಲದಲ್ಲಿ ಸೆಣಸುವ ಸಾಮರ್ಥ್ಯವುಳ್ಳವನು ಅಂತ. ಒಮ್ಮೆ ದ್ರೋಣರು ತಮ್ಮ ಶಿಷ್ಯರ ಏಕಾಗ್ರತೆಯ ತೀವ್ರತೆ ಪರೀಕ್ಷೆ ಮಾಡಬೇಕು ಅಂತ ವಿಚಾರ ಮಾಡಿದರು. ಎತ್ತರವಾದ ಬೆಳೆದ ಮರವೊಂದರ ತುತ್ತ ತುದಿಯಲ್ಲಿ ಕೃತಕವಾದ ಪಕ್ಷಿಯೊಂದನ್ನು ಲಕ್ಷ್ಯವಾಗಿಟ್ರು. ಲಕ್ಷ್ಯ ಅಂದರೆ ಗುರಿ. ತಮ್ಮ ಶಿಷ್ಯರನ್ನೆಲ್ಲ ಧನುರ್ಬಾಣ ಸಮೇತ ಸಾಲಾಗಿ ನಿಲ್ಲಿಸಿದರು. ನಾನು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಕರೆದು ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ. ನೀವು ಸಮರ್ಪಕವಾಗಿ ಉತ್ತರ ನೀಡಿದರೆ ಬಾಣ ಬಿಡು ಅಂತೇನೆ. ಆಗ ನೀವು ಬಾಣ ಪ್ರಯೋಗ ಮಾಡಿ ಆ ಮರದ ಮೇಲಿರುವಂತಹ ಕೃತಕ ಪಕ್ಷಿಯ ತಲೆ ಕತ್ತರಿಸಬೇಕು ಅಂದರು. ಶಿಷ್ಯರು ಸಿದ್ಧರಾಗಿ ನಿಂತರು. ದ್ರೋಣರ ಮದ ಯುಧಿಷ್ಠಿರನನ್ನು ಕರೆದರು. ಯುಧಿಷ್ಠಿರ, ಆ ಮರದ ಮೇಲೆ ಇರುವಂಥ ಹಕ್ಕಿ ಕುತ್ತಿಗೆಗೆ ಗುರಿಯಿಡು ಅಂದರು. ಯುಧಿಷ್ಠಿರ ಬಿಲ್ಲಿಗೆ ಹೆದೆ ಏರಿಸಿ ಬಾಣವನ್ನು ಪಕ್ಷಿಗೆ ಗುರಿ ಇಟ್ಟ. ದ್ರೋಣರು ಕೇಳಿದರು, ಯುಧಿಷ್ಠಿರ, ಗುರಿ ಇಟ್ಟಿರುವೆಪ್ಪ? ಹೌದು ಗುರುದೇವ ಅಂದ ಯುಧಿಷ್ಠಿರ. ಹಕ್ಕಿ ಕಾಣುತ್ತಿದೆಯೇ ಅಂತ ಕೇಳಿದರು ದ್ರೋಣರು. ಕಾಣುತ್ತಿದೆ ಎಂದ ಯುಧಿಷ್ಠಿರ. ಮರ ಕಾಣುತ್ತಿದೆಯೇ ಅಂದರು. ಕಾಣುತ್ತಿದೆ ಎಂದ ಯುಧಿಷ್ಠಿರ. ನಿನ್ನ ಪಕ್ಕದಲ್ಲಿ ನಿಂತಿರುವ ನಾನು, ಎದುರಿಗೆ ನಿಂತಿರುವಂಥ ನಿಮ್ಮ ತಮ್ಮಂದಿರು ಕಾಣಿಸ್ತಾರೆಯೇ? ಎಲ್ಲರನ್ನೂ ಕಾಣುತ್ತಿದ್ದೇನೆ ಗುರುದೇವ ಅಂದ ಯುಧಿಷ್ಠಿರ. ಯುಧಿಷ್ಠಿರ, ನೀನು ಲಕ್ಷ್ಯವನ್ನು ಭೇದಿಸಲಾರೆ, ಪಕ್ಕಕ್ಕೆ ಸರಿ ಅಂದ್ಬಿಟ್ರು. ಭೀಮ, ದುರ್ಯೋಧನ, ನಕುಲ, ಸಹದೇವ, ಇತರ ಕೌರವರು ಕೂಡ ಒಬ್ಬೊಬ್ಬರಾಗಿ ಮರದ ಕೆಳಗೆ ಬಂದು ಬಾಣಗಳನ್ನು ಹೂಡಿ ನಿಂತರು. ಗುರುಗಳ ಪ್ರಶ್ನೆಗಳಿಗೆ ಯುಧಿಷ್ಠಿರ ಕೊಟ್ಟ ರೀತಿಯ ಉತ್ತರಗಳನ್ನೇ ಕೊಟ್ಟರು. ಗುರುಗಳು ಒಬ್ಬೊಬ್ಬನಿಗೂ ಈ ಲಕ್ಷ್ಯವನ್ನು ನೀನು ಭೇದಿಸಲಾರೆ ಅಂತ ಹೇಳಿ ಕಳಿಸ್ಬಿಟ್ರು. ಕೊನೆಗೆ ಉಳಿದವನು ಅರ್ಜುನನೊಬ್ಬನೇ. ದ್ರೋಣರು ಅವನ್ನ ಕರೆದರು. ಅವನು ಧನುಸ್ಸಿಗೆ ಬಾಣ ಹೂಡಿ ಪಕ್ಷಿಯ ಕುತ್ತಿಗೆ ಗುರಿ ಇಟ್ಟು ನಿಂತ. ಅರ್ಜುನ, ಪಕ್ಷಿ ಕಾಣುತ್ತಿದೆಯೇ ಅಂತ ಕೇಳಿದರು. ಕಾಣುತ್ತಿದೆ ಗುರುವರ್ಯ ಅಂದ. ಅರ್ಜುನ, ನಿನ್ನೆದುರು ನಿಂತಿರುವ ನಿನ್ನ ಅಣ್ಣ ತಮ್ಮಂದಿರು ಕಾಣುತ್ತಾರೆಯೇ? ಇಲ್ಲ ಗುರುದೇವ ಅಂದ. ಹೋಗಲಿ, ನಿನ್ನ ಪಕ್ಕದಲ್ಲಿರುವ ನಾನು? ಇಲ್ಲ ಗುರುಗಳೇ, ನೀವು ಕಾಣುತ್ತಿಲ್ಲ ಅಂದ. ಈ ಪಕ್ಷಿಯನ್ನಿಟ್ಟಿರುವ ಮರ ಕಾಣಿಸುವುದೇ? ಇಲ್ಲ, ಅದನ್ನೂ ಕಾಣಲಾರೆ ಅಂದ. ಹಾಗಾದ್ರೆ ಪಕ್ಷಿಯಾದರೂ ಕಾಣುತ್ತಿದೆಯಾ ಅಂತ ಕೇಳಿದರು. ಇಲ್ಲ ಗುರುದೇವ, ಪಕ್ಷಿಯ ಕುತ್ತಿಗೆ ಒಂದನ್ನು ಮಾತ್ರ ಕಾಣುತ್ತಿದ್ದೇನೆ ಎಂದ. ದ್ರೋಣರು ಆನಂದ ಭರಿತರಾಗಿ ಅರ್ಜುನ ಬಾಣ ಬಿಡು ಅಂದರು. ಕೂಡಲೇ ಅರ್ಜುನ ಲಕ್ಷ್ಯದತ್ತ ಬಾಣ ಬಿಡುವಾಗ ಅದು ಹಕ್ಕಿಯ ಕುತ್ತಿಗೆಯನ್ನು ಕತ್ತರಿಸಿತು. ದ್ರೋಣರು ಸಂತೋಷದಿಂದ ಅರ್ಜುನನ ಬಿಗಿದಪ್ಪಿದರು. ಅಂತರ ಬೇರೆ ಶಿಷ್ಯರನ್ನು ಕುರಿತು ಹೇಳಿದರು, ಯಾವುದೇ ವಿದ್ಯೆ ಕಲಿಯಬೇಕಾದರೂ ಏಕಾಗ್ರತೆ ಬೇಕು. ನಮ್ಮ ಸುತ್ತಮುತ್ತಲಿನವರು ಮರೆತು ನಮ್ಮ ಅಧ್ಯಯನದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಬೇಕು. ಹಾಗಾದಾಗ ಮಾತ್ರ ನಾವು ಕಲಿಯುವ ವಿದ್ಯೆಯಲ್ಲಿ ಪರಿಪೂರ್ಣತೆಯನ್ನು ಪಡೆಯಬಹುದು. ಅರ್ಜುನ ಲಕ್ಷ್ಯವನ್ನು ಭೇದಿಸಲು ಸಾಧ್ಯವಾದದ್ದಕ್ಕೆ ಅವನ ತಲ್ಲೀನತೆಯೇ ಕಾರಣ. ಅವನಿಗೆ ತನ್ನ ಗುರಿಯಾಗಿದ್ದ ಪಕ್ಷಿಯ ಕುತ್ತಿಗೆ ಬಿಟ್ಟು ಬೇರೇನೂ ಕಾಣಿಸಲಿಲ್ಲ. ಇದೇ ನಿಜವಾದ ಏಕಾಗ್ರತೆ ಎಂದರು. ಉಳಿದ ರಾಜಕುಮಾರರು ಅರ್ಜುನನ ಯಶಸ್ಸಿಗಾಗಿ ಅವನನ್ನು ಅಭಿನಂದಿಸಿದರು. ಮುಂದೆ ಒಂದು ದಿನ ದ್ರೋಣಾಚಾರ್ಯರು ತಮ್ಮ ಶಿಷ್ಯರೊಡಗೂಡಿ ಸ್ನಾನ ಮಾಡೋದಕ್ಕೆ ಗಂಗಾ ನದಿಗೆ ಹೋದರು. ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಮೊಸಳೆ ಒಂದು ಬಂದು ದ್ರೋಣರ ತೊಡೆಯನ್ನು ಕಚ್ಚಿಡಿತು. ದ್ರೋಣರಿಗೆ ತಾವೇ ಆ ಮೊಸಳೆಯಿಂದ ಬಿಡಿಸ್ಕೊಳ್ಳುವಂಥ ಸಾಮರ್ಥ್ಯ ಇತ್ತು. ಆದರೂ ಅವ್ರು ಹಾಗೆ ಮಾಡಲಿಲ್ಲ. ತಮ್ಮ ಶಿಷ್ಯರ ಸಮಯ ಪ್ರಜ್ಞೆಯನ್ನು ಪರೀಕ್ಷಿಸಬೇಕು ಅಂದ್ಕೊಂಡು ಮೊಸಳೆ ನನ್ನ ನುಂಗ್ತಾ ಇದೆ, ರಕ್ಷಣೆ ಮಾಡಿ ಅಂತ ಕೂಗ್ಕೊಂಡ್ರು. ಆ ಗುರುಗಳ ಕೂಗನ್ನು ಕೇಳಿದೊಡನೆ ಅರ್ಜುನ ತನ್ನ ಬಿಲ್ಲಿಗೆ ಒಟ್ಟಿಗೆ 5 ಬಾಣಗಳನ್ನು ಹೂಡಿ ಗುರುಗಳ ತೊಡೆ ಕಡೆಗೆ ಪ್ರಯೋಗ ಮಾಡಿದ. ಆ ಬಾಣಗಳು ದ್ರೋಣರ ತೊಡೆಗೆ ತಾಕದೆ ಮೊಸಳೆಯನ್ನು ಮಾತ್ರ ಚೂರು ಚೂರಾಗಿ ಕತ್ತರಿಸಿ ಹಾಕಿದ್ವು.
ಇದುವರೆಗೆ ದಿಕ್ಕೇ ತೋಚದಂತೆ ನಿಂತಿದ್ದ ಇದರ ರಾಜಕುಮಾರರು ಅರ್ಜುನನ ಕೈಚಳಕವನ್ನ, ಶಸ್ತ್ರ ನೈಪುಣ್ಯತೆಯನ್ನ ಕೊಂಡಾಡಿದರು. ದ್ರೋಣರು ಅರ್ಜುನನ ಕಾರ್ಯದಿಂದ ಸಂತೋಷರಾಗಿ ಬ್ರಹ್ಮಶಿರ ಎಂಬ ಮಹಾಸ್ತ್ರವನ್ನು ಅವನಿಗೆ ಕರುಣಿಸಿದರು. ಭೀಮಸೇನನ ಪರಾಕ್ರಮವನ್ನು ಕೊಂಡು ಮೊದಲೇ ಅಸೂಯೆಗೊಂಡಿದ್ದ ದುರ್ಯೋಧನನಿಗೆ ಈ ಅರ್ಜುನನ ಬಿಲ್ಲುಗಾರಿಕೆಯನ್ನು ಕಂಡ ಮೇಲಂತೂ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅವನ ಹೊಟ್ಟೆಗೆ ಬೆಂಕಿ ಹಾಕಿದಂಗಾಯ್ತು. ಪಾಂಡವರೆಲ್ಲರೂ ತನ್ನ ಶಸ್ತ್ರಗಳು ಅಂತೆ ಭಾವಿಸೋಕೆ ಶುರು ಮಾಡಿದ. ಪಾಂಡವರನ್ನ ನಾಶಪಡಿಸಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಅವನು ತಕ್ಕ ಸಮಯವನ್ನು ಎದುರು ನೋಡ್ತಾ ಇದ್ದ. ವಿವಿಧ ಶಸ್ತ್ರಾಸ್ತ್ರ ಪ್ರಯೋಗಗಳಲ್ಲಿ ರಾಜಕುಮಾರರು ಗಳಿಸಿರುವಂತಹ ಪ್ರಾವೀಣ್ಯತೆಯನ್ನು ತಿಳಿಯಬೇಕು ಅಂತ ಭೀಷ್ಮ ಅಪೇಕ್ಷೆ ಮಾಡಿದ. ಅದನ್ನು ದ್ರೋಣರಿಗೆ ಹೇಳಿದ. ದ್ರೋಣರಾಗಲಿ, ಅವರು ವಿದ್ಯಾಪ್ರದರ್ಶನವನ್ನು ಏರ್ಪಡಿಸ್ತೇನೆ ಅಂದರು. ವಿಶಾಲವಾದ ಬಯಲೊಂದರಲ್ಲಿ ಪ್ರದರ್ಶನದ ಏರ್ಪಾಟುಗಳು ನಡೆದವು. ಬಾಣಪ್ರಯೋಗ ಆಗಿ ವಿವಿಧ ಲಕ್ಷ್ಯಗಳನ್ನಿಟ್ಟರು. ಕೆಲವು ಲಕ್ಷ್ಯಗಳು ಆಕಾಶದಷ್ಟು ಎತ್ತರದಲ್ಲಿದ್ದವು, ಕೆಲವು ಹರಿದಾರಿಗಳಷ್ಟು ದೂರದಲ್ಲಿದ್ದವು, ಇನ್ನೂ ಕೆಲವನ್ನ ಕೃತಕ ಸರೋವರದ ಕೆಳಭಾಗದಲ್ಲಿಟ್ಟರು. ಶಸ್ತ್ರಗಳ ಭಾಂಡಾರವನ್ನೇ ತಂದಿಡಲಾಗಿತ್ತು. ಪ್ರದರ್ಶನವು ಎಲ್ಲ ನೋಡೋದಕ್ಕೆ ಅನುಕೂಲ ಆಗೋ ಹಾಗೆ ಸೂಕ್ತ ಆಸನಗಳನ್ನು ಸಿದ್ಧಪಡಿಸಿದರು. ನಿಶ್ಚಿತ ದಿನ ಪ್ರಜೆಗಳು ತಮ್ಮ ರಾಜಕುಮಾರರ ಶಕ್ತಿ ಪರಾಕ್ರಮಗಳನ್ನು, ಶಸ್ತ್ರ ನೈಪುಣ್ಯತೆಯನ್ನು ನೋಡೋ ಆಸೆಯಿಂದ ತಂಡೋಪತಂಡವಾಗಿ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡ್ರು. ಭೀಷ್ಮ, ಧೃತರಾಷ್ಟ್ರ, ವಿದುರ, ಕುಂತಿ, ಗಾಂಧಾರಿಯರು, ಇತರ ಪ್ರಮುಖರು ಎತ್ತರವಾದ ಸ್ಥಳಗಳಲ್ಲಿ ಕುಳಿತರು. ಧೃತರಾಷ್ಟ್ರನಿಗೆ ವಿದುರ, ಗಾಂಧಾರಿಗೆ ಕುಂತಿ ಪ್ರದರ್ಶನಗಳನ್ನು ವಿವರಣೆ ಮಾಡ್ತಾ ಇದ್ರು. ಮೊಟ್ಟ ಮೊದಲು ಶುಭ್ರ ವಸ್ತ್ರಧಾರಿಗಳಾದ ದ್ರೋಣರು ಅಶ್ವತ್ಥಾಮನೊಡನೆ ರಂಗಮಂಟಪವನ್ನು ಪ್ರವೇಶಿಸಿದರು. ಮಂಗಳವಾದ್ಯಗಳು ಮೊಳಗಿದವು. ಆನಂತರ ರಾಜಭಟ್ರು ಪ್ರದರ್ಶನಕ್ಕೆ ಅಗತ್ಯವಾದಂಥ ಕತ್ತಿ, ಗುರಾಣಿ, ಧನಸ್ಸು, ಬಾಣ, ಗದೆ ಮೊದಲಾವುಗಳನ್ನು ತಂದಿಟ್ರು. ಯುಧಿಷ್ಠಿರನೇ ಮೊದಲಾದ ಎಲ್ಲ ರಾಜಕುಮಾರರು ಆಯುಧಗಳನ್ನು ಧರಿಸಿ ಧನುಸ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ರಂಗಮಂಟಪಕ್ಕೆ ಬಂದರು. ದ್ರೋಣರಿಗೂ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿ ತಮ್ಮ ಕೌಶಲ್ಯಗಳನ್ನು ತೋರಿಸೋದಕ್ಕೆ ಪ್ರಾರಂಭಿಸಿದರು. ರಾಜಕುಮಾರರು ಕುದುರೆಗಳನ್ನೇರಿ ದೌಡಾಯಿಸುತ್ತಾ ವಿವಿಧ ಲಕ್ಷ್ಯಗಳತ್ತ ಬಾಣ ಬಿಡ್ತಾ ಇದ್ರು. ಬಾಣ ಪ್ರಯೋಗದಲ್ಲಿ, ರಥಗಳನ್ನು ನಡೆಸೋದರಲ್ಲಿ, ಗಜಾರೋಹಣ, ಅಶ್ವಾರೋಹಣ ಅಂದರೆ ಆನೆಗಳನ್ನು, ಕುದುರೆಗಳನ್ನು ವಿವಿಧ ಸ್ಥಿತಿಗಳಲ್ಲಿ ಹತ್ತೋದು, ಇಂಥ ನೈಪುಣ್ಯತೆಗಳನ್ನು ತೋರಿದರು. ಚಾಕಚಕ್ಯತೆಯಿಂದ ಖಡ್ಗವನ್ನು ತಿರುಗಿಸುವುದು, ತಿರುಗಿಸುತ್ತಾ ಏಕಕಾಲದಲ್ಲಿ 4 ಜನರನ್ನು ಎದುರಿಸುವುದು, ಈಟಿ, ಶೂಲ, ಬಾಣ, ಗದೆ ಮೊದಲಾದವುಗಳನ್ನು ಸಹ ಖಡ್ಗದಿಂದಲೇ ತಡೆಯುವುದು ಇತ್ಯಾದಿ ಚಮತ್ಕಾರಗಳನ್ನು ರಾಜಕುಮಾರರು ಪ್ರದರ್ಶನ ಮಾಡಿದರು. ಇದಾದ ನಂತರ ದ್ವಂದ್ವ ಯುದ್ಧದ ಪ್ರದರ್ಶನವಿತ್ತು. ಭೀಮ, ದುರ್ಯೋಧನ ಇಬ್ಬರು ಗದೆಗಳನ್ನು ಹೆಗಲಿಗೇರಿಸಿ ಪರ್ವತದ ಶಿಖರಗಳಂತೆ ಎದುರು ಬದುರು ಬಂದಿದ್ರು. ಇಬ್ಬರಿಗೂ ತಮ್ಮ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಬೇಕು ಎಂಬ ಚಪಲ, ಜೊತೆಗೆ ಒಬ್ಬರನ್ನೊಬ್ಬರು ಮೀರಿಸಬೇಕೆಂಬ ಛಲ. ಇಬ್ಬರೂ ಮದಗಜಗಳಂತೆ ಘೀಂಕರಿಸಿ ಪ್ರದರ್ಶನ ಪ್ರಾರಂಭ ಮಾಡಿದರು. ವರಸೆಯಾಗಿ ಎಡಕ್ಕೂ ಬಲಕ್ಕೂ ತೊಯ್ಯುತ್ತಿದ್ರು. ಮಂಡಲಾಕಾರದಲ್ಲಿ ಸುತ್ತುತ್ತಿದ್ರು. ಇವು ಕೈಚಳಕದ ಸಾಮರ್ಥ್ಯವನ್ನ, ಭ್ರಮಣ ರೀತಿಯನ್ನು ಕಂಡು ಪ್ರೇಕ್ಷಕರು ಉತ್ಸಾಹಗೊಂಡ್ರು. ಇಬ್ಬರಲ್ಲಿ ಯಾರು ಗೆಲ್ತಾರೋ ಅಂತ ಕುತೂಹಲಗೊಂಡ್ರು. ಭೀಮನಿಗೆ ಕೆಲವರು, ದುರ್ಯೋಧನನ ಕೆಲವರು ಜಯಕಾರ ಹಾಕಿದರು. ಪ್ರೇಕ್ಷಕರ ಪ್ರೋತ್ಸಾಹದಿಂದ ಪ್ರಚೋದಿತರಾದಂಥ ಭೀಮ, ದುರ್ಯೋಧನರು ಬಲವಾಗಿ ಸೆಣಸೋಕೆ ಶುರು ಮಾಡಿದರು. ಆಗ ದ್ರೋಣರು ಇದು ವಿರಸಕ್ಕೆ ಹೋಗಬಹುದು ಎಂಬ ಭಯದಿಂದ ಅಶ್ವತ್ಥಾಮನನ್ನು ಕಳುಹಿಸಿ ಗದಾಯುದ್ಧ ಪ್ರದರ್ಶನವನ್ನು ನಿಲ್ಲಿಸಿಬಿಟ್ರು. ನಂತರ ದ್ರೋಣರ ಪರಮ ಶಿಷ್ಯನಾದ ಅರ್ಜುನ ಕವಚಧಾರಿಯಾಗಿ ರಂಗಮಂಟಪಕ್ಕೆ ಬಂದ. ಗುರುಗಳಿಗೂ ಹಿರಿಯರಿಗೂ ನೆರೆದಿದ್ದ ಜನಸ್ತೋಮಕ್ಕೂ ನಮಸ್ಕಾರ ಮಾಡಿ ತನ್ನ ಧನುರ್ವಿದ್ಯಾ ಕೌಶಲ್ಯವನ್ನು ತೋರಲಾರಂಭಿಸಿದ. ಅನೇಕ ಅಸ್ತ್ರಗಳಿಂದ ಬೇರೆ ಬೇರೆ ಶಕ್ತಿಗಳನ್ನು ಉತ್ಪಾದನೆ ಮಾಡಿದ. ಆಗ್ನೇಯಾಸ್ತ್ರದಿಂದ ಅಗ್ನಿಯನ್ನ, ವರುಣಾಸ್ತ್ರದಿಂದ ನೀರನ್ನ ಸುರಿಸಿದ, ವಾಯವ್ಯಾಸ್ತ್ರದಿಂದ ಗಾಳಿಯನ್ನ, ಪರ್ಜನ್ಯಾಸ್ತ್ರದಿಂದ ಮೋಡಗಳನ್ನು ತರಿಸಿದ. ನೆಲದ ಮೇಲೆ ನಿಂತು, ರಥದಲ್ಲಿ ಕುಳಿತು, ನಡೆದು ಹೋಗ್ತಾ, ಓಡ್ತಾ ವಿವಿಧ ಲಕ್ಷ್ಯಗಳನ್ನು ಭೇದಿಸಿದ. ವೃತ್ತಾಕಾರವಾಗಿ ಸುತ್ತುತ್ತಿದ್ದಂಥ ಲೋಹದ ಹಂದಿಯ ಬಾಯೊಳಗೆ ಒಟ್ಟಿಗೆ 7 ಬಾಣಗಳನ್ನು ಬಿಟ್ಟ. ಹೀಗೆ ವಿವಿಧ ರೀತಿಯ ಕೌಶಲ್ಯವನ್ನು ತೋರಿಸಿ ಪ್ರೇಕ್ಷಕರ ಮನಸ್ಸನ್ನು ತಣಿಸಿಬಿಟ್ಟ. ನೆರೆದಿದ್ದ ಜನಸಾಗರ ಪ್ರಚಂಡ ಕರದಾಟನ ಮಾಡಿ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತು. ಪ್ರದರ್ಶನ ಮುಗೀತು ಅಂತ ಭಾವಿಸಿ ಎಲ್ಲರೂ ಮೇಲೆದ್ರು. ಆಗ ಮಹಾದ್ವಾರದ ಕಡೆಯಿಂದ ಮಹಾಘೋಷ ಒಂದು ಕೇಳಿಬಂತು. ಎಲ್ಲರೂ ಆಶ್ಚರ್ಯಚಕಿತರಾಗಿ ಹೆಬ್ಬಾಗಿಲಿನ ಕಡೆ ತಿರುಗಿ ನೋಡಿದರು. ಜನ್ಮತಃ
ದೇಹಕ್ಕೆ ಅಂಟಿಕೊಂಡಿದ್ದ ವಜ್ರ ಕವಚದಿಂದ, ಕರ್ಣ ಕುಂಡಲಗಳಿಂದ ಶೋಭಿಸ್ತಾ ಮಹಾಗಜದಂತೆ ಗಂಭೀರವಾಗಿ ಹೆಜ್ಜೆ ಇಡುತ್ತಾ ಒಬ್ಬ ಯುವಕ ರಂಗಮಂಟಪಕ್ಕೆ ಬರುತ್ತಿದ್ದ. ಧೀರ ಗಂಭೀರ ಸುಂದರನೂ ಆದಂಥ ಅವನನ್ನು ಕಂಡು ಪ್ರಜೆಗಳಿಗೆ ಆಶ್ಚರ್ಯ ಆಯಿತು. ಇವನಾರು ಅಂತ ತಮ್ಮಲ್ಲೇ ಪ್ರಶ್ನೆ ಮಾಡಿಕೊಂಡ್ರು. ಆ ಯುವಕ ಕರ್ಣ. ಅವನು ಕುಂತಿಯ ಮಗನೇ ಆಗಿದ್ದನು. ಕುಂತಿಯು ಕನ್ಯೆಯಾಗಿದ್ದಾಗ ಕರ್ಣನು ಅವಳಲ್ಲಿ ಸೂರ್ಯನ ಅಂಶದಿಂದ ಹುಟ್ಟಿದವನು. ಅವನು ಬಲದಲ್ಲಿ ಸಿಂಹದಂತೆಯೂ ಪರಾಕ್ರಮದಲ್ಲಿ ಗಜೇಂದ್ರನಂತೆಯೂ ಇದ್ದವನು. ಕರ್ಣ ರಂಗಮಂಟಪಕ್ಕೆ ಬಂದು ಅರ್ಜುನನನ್ನು ಕರೆದು, ಅರ್ಜುನ, ನೀನು ತೋರಿದಂಥ ಧನುರ್ವಿದ್ಯಾ ನೈಪುಣ್ಯ ಏನು ಮಹಾ ದೊಡ್ಡದಲ್ಲ, ಅದನ್ನು ಮೀರಿಸಿದ ಚಾತುರ್ಯವನ್ನು ತೋರಿಸ್ತೇನೆ ನೋಡು ಅಂತ ಹೇಳಿ ತನ್ನ ಪ್ರಾವೀಣ್ಯತೆಯನ್ನು ತೋರಿಸೋಕೆ ಶುರು ಮಾಡಿದ. ಅವನು ಸಹ ಅರ್ಜುನನಂತೆ ತುಂಬ ಆಕರ್ಷಕವಾಗಿ ತನ್ನ ಧನುರ್ವಿದ್ಯಾ ಕುಶಲತೆಯನ್ನು ತೋರಿಸಿದ. ಅರ್ಜುನನಿಗೆ ಸಮನಾದ ಬಿಲ್ಲುಗಾರನನ್ನು ಕಂಡು ದುರ್ಯೋಧನನಿಗೆ ಅತ್ಯಂತ ಸಂತೋಷ ಆಯಿತು. ಅವನು ಭಲ ಭಲ ಎಂದು ಗಟ್ಟಿಯಾಗಿ ಕೂಗಿ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ. ಕರ್ಣ ಅರ್ಜುನನು ದ್ವಂದ್ವ ಯುದ್ಧಕ್ಕೆ ಕರೆದ. ಅರ್ಜುನ ಕರ್ಣನ ಎದುರು ಬಂದು ನಿಂತ. ಇಬ್ಬರೂ ತಮ್ಮ ತಮ್ಮ ಬಿಲ್ಲುಗಳಿಗೆ ಬಾಣ ಹೂಡಿ ಸಿದ್ಧರಾದರು. ಕರ್ಣನ ವಜ್ರ ಕವಚ, ಕರ್ಣ ಕುಂಡಲಗಳನ್ನು ಕಂಡಂಥ ಕುಂತಿ ಮಾತೃ ಹೃದಯಕ್ಕೆ ಅವನು ತನ್ನ ಮಗನೇ ಎಂಬುದರ ಅರಿವಾಯಿತು. ಆದರೆ ಯಾರಿಗೂ ಹೇಳುವ ಹಾಗಿಲ್ಲ. ತನ್ನ ಮಕ್ಕಳಿಬ್ಬರು ಸೆಣಸಾಡಲು ನಿಂತಿರುವುದನ್ನು ಕಂಡು ಅವಳ ಮೂರ್ಛೆ ಹೋದ್ಲು. ಆಗ ಕೃಪಾಚಾರ್ಯರು ಮಧ್ಯೆ ಬಂದರು. ಕರ್ಣನನ್ನು ಕುರಿತು, ಅಯ್ಯ, ನೀನು ಯಾರು? ನೀನು ರಾಜಮನೆತನಕ್ಕೆ ಸೇರಿದವನೇ? ಹಾಗಾದ ನೀನು ಯಾವ ದೇಶದ ರಾಜಕುಮಾರ? ಅರ್ಜುನನೇ ಮೊದಲಾದ ನಮ್ಮ ರಾಜಕುಮಾರರು ಸಾಧಾರಣರೊಡನೆ ಯುದ್ಧ ಮಾಡುವುದಿಲ್ಲ ಅಂದುಬಿಟ್ರು. ಅವರ ಮಾತನ್ನು ಕೇಳಿ ಕರ್ಣನ ಮುಖ ಸಪ್ಪಗಾಯಿತು. ನಾನು ಸೂತಪುತ್ರ, ನನ್ನನ್ನು ಕರ್ಣ ಎಂದು ಕರೆಯುತ್ತಾರೆ ಎಂದ. ಆಗ ದುರ್ಯೋಧನ, ಕರ್ಣ, ಚಿಂತಿಸಬೇಡ, ನಿನಗೆ ನಾನು ಅಂಗರಾಜ್ಯವನ್ನು ಕೊಟ್ಟು ಅಭಿಷೇಕ ಮಾಡುತ್ತೇನೆ ಎಂದು ಹೇಳಿ ಕರ್ಣನನ್ನು ಆಸನವೊಂದರಲ್ಲಿ ಕೂಡಿಸಿ ಅವನನ್ನು ಅಂಗರಾಜ್ಯಾಧಿಪತಿಯಾಗಿ ಮಾಡಿಬಿಟ್ಟ. ದುರ್ಯೋಧನ ತನ್ನ ಮೇಲೆ ತೋರಿಸಿದಂಥ ವಿಶ್ವಾಸ, ಸ್ನೇಹ, ತನಗೆ ರಾಜ್ಯ ನೀಡಿದ ಔದಾರ್ಯ ಇವುಗಳನ್ನು ಕಂಡು ಕರ್ಣನಿಗೆ ಕೃತಜ್ಞತೆಯಿಂದ ಹೃದಯ ತುಂಬಿ ಬಂತಂತೆ. ಅವನು ದುರ್ಯೋಧನ ಕುರಿತು, ಕೌರವೇಶ್ವರ, ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ? ನಿನ್ನ ಸೇವೆಗೆ ನಾನು ಯಾವಾಗಲೂ ಸಿದ್ಧನಿದ್ದೇನೆ ಎಂದ. ದುರ್ಯೋಧನ, ಕರ್ಣ, ನೀನು ನನ್ನ ಮಿತ್ರನಾಗಿರು, ಅಷ್ಟಾದರೆ ನಾನು ಧನ್ಯ ಎಂದ. ಕರ್ಣ ಹಾಗೆ ಆಗಲೆಂದು ಇಳಿದು ಸಿಂಹಾಸನದಿಂದ ಕೆಳಗೆ ಬಂದು ದುರ್ಯೋಧನನನ್ನು ಅಪ್ಪಿಕೊಂಡ. ಇಷ್ಟೊತ್ತಿಗೆ ಪ್ರದರ್ಶನಗಳು ಮುಗಿದುವು ಅಂತ ಘೋಷಣೆ ಮಾಡಲಾಯಿತು. ಪ್ರಜೆಗಳಲ್ಲಿ ಕೆಲವರು ಅರ್ಜುನನನ್ನು, ಮತ್ತೆ ಕೆಲವರು ಕರ್ಣನನ್ನು, ಮತ್ತೆ ಕೆಲವರು ಕರ್ಣನಿಗೆ ಅಂಗರಾಜ್ಯಾಭಿಷೇಕ ಮಾಡಿದ ದುರ್ಯೋಧನನ ಹೃದಯ ವೈಶಾಲ್ಯವನ್ನು ಕೊಂಡಾಡಿಕೊಂಡು ಮನೆಗಳಿಗೆ ಹಿಂತಿರುಗಿದರು. ಒಂದು ದಿನ ದ್ರೋಣರು ತಮ್ಮ ಶಿಷ್ಯರನ್ನೆಲ್ಲ ಕರೆದು, ರಾಜಕುಮಾರರೇ, ನಿಮ್ಮ ಧನುರ್ವಿದ್ಯಾಭ್ಯಾಸ ಮುಗಿದಿದೆ, ಗುರುದಕ್ಷಿಣೆ ಕೊಡುವ ಕಾಲ ಸನ್ನಿಹಿತವಾಗಿದೆ, ನನಗೆ ಪ್ರಿಯವಾದ ಗುರುದಕ್ಷಿಣೆಯನ್ನು ಕೊಡ್ತೀರಾ ಅಂತ ಕೇಳಿದರು. ರಾಜಕುಮಾರರು ಒಂದೇ ಧ್ವನಿಯಿಂದ, ನೀವು ಕೇಳಿದ ಗುರುದಕ್ಷಿಣೆಯನ್ನು ಕೊಡ್ತೇವೆ, ನಿಮಗೇನು ಬೇಕು ಹೇಳಿ ಎಂದರು. ದ್ರೋಣರು, ಹಾಗಾದರೆ ಪಾಂಚಾಲ ದೇಶಕ್ಕೆ ಹೋಗಿ ದೃಪದನನ್ನ ಸೆರೆ ಹಿಡಿದುಕೊಂಡು ಬನ್ನಿ, ಅದೇ ನಿಮ್ಮಿಂದ ನಾನು ನಿರೀಕ್ಷಣೆ ಮಾಡುವಂಥ ಗುರುದಕ್ಷಿಣೆ ಎಂದರು. ರಾಜಕುಮಾರರೆಲ್ಲರೂ ಯುದ್ಧೋತ್ಸಾಹಿಗಳಾಗಿ ಶಸ್ತ್ರಗಳನ್ನು ಧರಿಸಿದರು. ತಮ್ಮ ತಮ್ಮ ರಥಗಳನ್ನು ಹತ್ತಿ ಪಾಂಚಾಲ ದೇಶದ ಕಡೆಗೆ ವೇಗವಾಗಿ ಹೊರಟೆ ಬಿಟ್ರು. ಗುರುಗಳ ಅಪೇಕ್ಷೆಯನ್ನು ಈಡೇರಿಸಬೇಕು ಅನ್ನೋದ್ರೊಳಗೆ ಕೌರವರು ಮತ್ತು ಪಾಂಡವರ ನಡುವೆ ಒಂದು ರೀತಿ ಸ್ಪರ್ಧೆ ಶುರುವಾಯಿತು. ನಾವು ಪಾಂಡವರು ಒಟ್ಟಿಗೆ ಹೋದರೆ ಏನು ಪ್ರಯೋಜನ? ದೃಪದನ ಸೆರೆ ಹಿಡಿದ ಕೀರ್ತಿ ನಮಗೆ ಮಾತ್ರ ದೊರಕಬೇಕು. ಆದ್ದರಿಂದ ನಾವೇ ಮೊದಲು ಪಾಂಚಾಲ ದೇಶಕ್ಕೆ ಹೋಗ್ಬಿಡೋಣ ಅಂತ ಕೌರವರು ಯೋಚನೆ ಮಾಡಿದರು. ದುರ್ಯೋಧನ, ಕರ್ಣ, ಯುಯುತ್ಸು, ದುಶ್ಯಾಸನ ಮೊದಲಾದ ಸಂಗಡಿಗರೊಡನೆ ಪಾಂಡವರಿಗಿಂತ ಮೊದಲೇ ಪಾಂಚಾಲ ದೇಶವನ್ನು ಪ್ರವೇಶಿಸಿದರು. ಪಾಂಡವರ ಮನಸ್ಸಲ್ಲಿ ನಕ್ಕು, ಇರಲಿ, ನಮ್ಮ ಶೌರ್ಯ ಪ್ರದರ್ಶನಕ್ಕೆ ಇನ್ನೂ ಕಾಲಾವಕಾಶ ಇದೆ ಅಂತ ಪಾಂಚಾಲ ದೇಶದ ಹೊರಭಾಗದಲ್ಲೇ ನಿಂತರು. ಕೌರವ ರಾಜಕುಮಾರರು ದಾರಿಯಲ್ಲಿ ಬರ್ತಿದ್ದ ಪಾಂಚಾಲ ದೇಶದ ಸೈನಿಕರನ್ನ ಕೊಲ್ತಾ ರಾಜಧಾನಿಯಾದ ಐಚ್ಛತ್ರವನ್ನು ಮುಚ್ಚಿದರು. ಆಗ ದೃಪದ ಒಂದು ದಿವ್ಯವಾದ ರಥವನ್ನೇರಿ ಸೈನ್ಯ ಸಮೇತನಾಗಿ ಕೌರವನ ಎದುರಿಸಿ ಬಂದ. ಎರಡೂ ಕಣೆಗಳಿಂದ ಬಾಣಗಳ ಸುರಿಮಳೆಯಾಯಿತು. ದೃಪದ ಏನ ಸಣ್ಣವನಲ್ಲ, ಮಹಾಪರಾಕ್ರಮಿ, ಯುದ್ಧ ವಿಶಾರದ. ತನ್ನ ಬಾಣ ಪ್ರಯೋಗ ಕೌಶಲ್ಯದಿಂದ ಕೌರವರನ್ನ ದಿಗ್ಭ್ರಾಂತನನ್ನಾಗಿ ಮಾಡಿದ. ರಥದಲ್ಲಿ ಕುಳಿತು 4 ದಿಕ್ಕುಗಳಲ್ಲಿಯೂ ವೇಗವಾಗಿ ಸಂಚಾರ ಮಾಡ್ತಾ ಸಾವಿರಾರು ಬಾಣಗಳನ್ನು ಬಿಟ್ಟ. ಮಹಾವೀರರಾದ ಪಾಂಚಾಲ ಯೋಧರು ಕೂಡ ಹಿಂದಾಗದೆ ಕೌರವರನ್ನು ಅಡ್ಡಗಟ್ಟಿದ್ರು. ದುರ್ಯೋಧನ, ಕರ್ಣ, ವಿಕರ್ಣ
ಇವರೆಲ್ಲ ಬಿಟ್ಟ ಬಾಣಗಳನ್ನು ದೃಪದರ ಸೈನಿಕರು ಮಧ್ಯದಲ್ಲೇ ತುಂಡರಿಸಿಬಿಟ್ರು. ತಮ್ಮ ಸತತ ಬಾಣ ಪ್ರಯೋಗಗಳಿಂದ ಕೌರವ ಸೈನ್ಯವನ್ನು ಘಾಸಿ ಮಾಡಿಬಿಟ್ರು. ಆಗ ದುರ್ಯೋಧನಾದಿಗಳು ತಮ್ಮ ಸೋಲನ್ನೊಪ್ಪಿ ಯುದ್ಧರಂಗದಿಂದ ಹಿಮ್ಮೆಟ್ಟಬೇಕಾಯಿತು. ಕೌರವರು ಪಾಂಚಾಲ ದೇಶದಿಂದ ಪಲಾಯನ ಮಾಡಿದ್ದನ್ನು ಪಾಂಡವರು ನೋಡಿದರು. ಆಗ ಅರ್ಜುನ ಯುಧಿಷ್ಠಿರನಿಗೆ ಹೇಳಿದ, ಅಣ್ಣ, ನೀ ನಮಗೆ ಆಶೀರ್ವಾದ ಮಾಡು. ನಾಲ್ವರು ದೃಪದನೊಡನೆ ಹೋರಾಟ ಮಾಡಿ ಅವನನ್ನು ಸೆರೆ ಹಿಡಿದು ಗುರುಗಳ ಅಪೇಕ್ಷೆಯನ್ನು ಈಡೇರಿಸ್ತೇವೆ ಎಂದ. ನಂತರ ಭೀಮಾದಿಗಳ ಜೊತೆಗೆ ಅಹಿಚ್ಛತ್ರಕ್ಕೆ ಹೋದ. ತನ್ನ ತೀಕ್ಷ್ಣವಾದ ಬಾಣಗಳಿಂದ ಪಾಂಚಾಲ ಸೈನ್ಯವನ್ನು ಧ್ವಂಸ ಮಾಡಿದ. ಭೀಮ ಗದಾಪಾಣಿಯಾಗಿ ಗಜಾರೋಹಿಗಳ ಕಡೆ ನುಗ್ಗಿದ. ತನ್ನ ಗದೆಯಿಂದ ಆನೆಗಳನ್ನು ಅಪ್ಪಳಿಸೋಕೆ ಶುರು ಮಾಡಿದ. ಇಂದ್ರನ ವಜ್ರಾಯುಧದ ಪೆಟ್ಟಿನಿಂದ ಪರ್ವತ ಶಿಖರಗಳು ಬಿದ್ದಂತೆ ಭೀಮನ ಗದಾಪ್ರಹಾರದಿಂದ ಆನೆಗಳು ಸತ್ತು ಬಿದ್ದುವು. ಗಜಾರೋಹಿಗಳು ಕೆರಗುರುಳಿದರು. ಭೀಮ ರಣರಂಗದಲ್ಲಿ ಕಾಲಭೈರವನಂತೆ ಶತ್ರುಗಳ ತಲೆ ಮೇಲೆ ನೃತ್ಯ ಮಾಡಿಬಿಟ್ಟ. ಇತ್ತ ಅರ್ಜುನ ತನ್ನ ಅಮೋಘವಾದಂಥ ಬಾಣವರ್ಷದಿಂದ ದೃಪದನ ಸೈನಿಕರನ್ನ ಕಂಗೆಡಿಸಿಬಿಟ್ಟ. ಪಾಂಚಾಲ ಸೇನಾಪತಿಯಾಗಿದ್ದ ಸತ್ಯಜಿತ್ತ ಇದನ್ನೆಲ್ಲ ಅವನು ಹಿಮ್ಮೆಟ್ಟಿಸಿಬಿಟ್ಟ. ತನ್ನ ರಥವನ್ನ ದೃಪದನ ರಥದ ಎದುರಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ. ದೃಪದನ ರಥವನ್ನ ಬಾಣಗಳಿಂದ ಮುಚ್ಚಿಬಿಟ್ಟ. ತಮ್ಮ ರಾಜನೇ ಕಾಣದಂತಾದ ಕ್ಷಣ ದೃಪದನ ಸೈನಿಕರು ಹೆದರಿ ಪಲಾಯನ ಮಾಡಿದರು. ಆಗ ಅರ್ಜುನ ದೃಪದನ ರಥದೊಳಗೆ ನುಗ್ಗಿ ಅವನನ್ನು ಸೆರೆ ಹಿಡಿದ. ನಂತರ ಪಾಂಡವರು ವಿಜಯ ಘೋಷ ಮಾಡ್ತಾ ಸೆರೆ ಸಿಕ್ಕ ದೃಪದನೊಡನೆ ಹಸ್ತಿನಾವತಿಗೆ ಹಿಂತಿರುಗಿದರು. ಅರ್ಜುನ ದೃಪದನನ್ನು ತಂದು ದ್ರೋಣರ ಮುಂದೆ ನಿಲ್ಲಿಸಿದ. ಈ ಶಿಷ್ಯನ ಮಹಾ ಸಾಹಸವನ್ನು ಕಂಡು ದ್ರೋಣರಿಗೆ ಪರಮ ಸಂತೋಷ ಆಯಿತು. ಅರ್ಜುನನ ಬಿಗಿದಪ್ಪಿಕೊಂಡ್ರು. ಅರ್ಜುನ, ಯಾವ ಶಿಷ್ಯನೂ ನೀಡದಂಥ ವಿಶೇಷವಾದ ಗುರುದಕ್ಷಿಣೆಯಿಂದ ನೀನು ನನಗೆ ಅರ್ಪಿಸಿಬಿಟ್ಟಿಯಪ್ಪ ಅಂತ ಅಭಿಮಾನಪೂರ್ವಕವಾಗಿ ಹೇಳಿದರು. ದೃಪದನನ್ನು ನೋಡಿ ಹೇಳಿದರು, ದೃಪದ, ನೆನಪಿದೆಯಾ, ನಾನು ನಿನ್ನ ಗೆಳೆಯ ದ್ರೋಣ ಅಂದರು. ದೃಪದ ತಲೆ ತಗ್ಗಿಸಿ ನಿಂತಿದ್ದ. ಆಗ ದ್ರೋಣರೇ ಮುಂದುವರೆದು ಹೇಳಿದರು, ದೃಪದ, ನಾನು ನನ್ನ ಶಿಷ್ಯನ ಮೂಲಕ ನಿನ್ನನ್ನು ಗೆದ್ದಿದ್ದೇನೆ. ಅಂದರೆ ಈಗ ನಿನ್ನ ಇಡೀ ರಾಜ್ಯ ನನ್ನದಾಗಿದೆ. ಹಿಂದೆ ರಾಜ್ಯ ನಿನ್ನದಾಗಿದ್ದಾಗ ನೀನು ನಿನ್ನ ಮಾತನ್ನು ಉಳಿಸ್ಕೊಳ್ಳಿಲ್ಲ. ಆದರೆ ನಾನು ನಿನ್ನಂತೆ ಸ್ವಾರ್ಥಿ ಆಗೋದಿಲ್ಲ. ನಾನು ನನ್ನ ರಾಜ್ಯದ ಅರ್ಧ ಭಾಗವನ್ನು ನಿನಗೆ ಕೊಡ್ತೇನೆ. ಭಾಗೀರಥಿ ನದಿಯ ದಕ್ಷಿಣ ದಿಕ್ಕಿನ ಪಾಂಚಾಲ ರಾಜ್ಯ ನಿನ್ನದಾಗಿರಲಿ. ನದಿಯ ಉತ್ತರ ಭಾಗದ ರಾಜ್ಯವು ನನ್ನದಾಗಲಿ. ನಾನು ನಿನ್ನಿಂದ ಮೈತ್ರಿಯನ್ನು ಅಪೇಕ್ಷೆ ಮಾಡ್ತೇನೆ, ಆಗಬಹುದೇ ಅಂತ ಕೇಳಿದರು. ದೃಪದ ಕೋಪ ಅಪಮಾನಗಳಿಂದ ಕುದೀತಾ ಇದ್ನಲ್ಲ, ನಿರ್ವಾಹವಿಲ್ಲ. ದ್ರೋಣರ ಮಾತಿಗೆ ಆಗಲಿ ಅಂತ ಹೇಳಿದ. ದ್ರೋಣರು ಅವನನ್ನು ಗೌರವದಿಂದ ಅವನ ರಾಜ್ಯಕ್ಕೆ ಕಳುಹಿಸಿಕೊಟ್ರು. ಆನಂತರ ತಾವು ಅಹಿಚ್ಛತ್ರವನ್ನೇ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಉತ್ತರ ಪಾಂಚಾಲವನ್ನು ಆಳತೊಡಗಿದರು ಅನ್ನುವಲ್ಲಿಗೆ ಕಿಶೋರ ಭಾರತದ 3ನೇ ಅಧ್ಯಾಯ ವಿದ್ಯೆ ಕಲಿಕೆಗೆ ಮೇಲಾರು ಕೀಳಾರು ಇಲ್ಲಿಗೆ ಮುಕ್ತಾಯವಾಗ್ತದೆ.